ಮಾಲಿನಿಯು ಭಿಕ್ಷೆಯಲಿ ಕಾಮಿನಿಯು ವರತನುಜ ಭಿಕ್ಷೆಯಲಿ ಕಾಮಿನಿಯು ಮಾಲಿನಿಯು ಕನಕ ಗರ್ಭನ ತಪವನು ಗೈವಿಗೆನುತ್ತಲಿ ಕನಕ ಗರ್ಭನ ತಪವನು ಗೈವಿಗೆನುತ್ತಲಿ ವನಕ್ಕಾಗಿ ನಡೆತಂದು 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 ಮನದಿ ಯೋಚಿಸಿದಳು 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 ಕನಕ ಗರ್ಭನ ತಪವನು ಗೈವಿಗೆನುತ್ತಲೆ ವನಕ್ಕಾಗಿ ನಡೆತಂದು ಮನದಿ ಯೋಚಿಸಿದಳು ಭಿಕ್ಷೆಯಲಿ ಮಾಲಿನಿಯು ವರತನುಜ ಭಿಕ್ಷೆಯಲಿ ಕಾಮಿನಿ ವರತನುಜ ಭಿಕ್ಷೆಯಲಿ ಕಾಮಿನಿಯು ಉಳಿಸಿ ಬೆಳೆಸುವಲ್ಲಿ ಹೆಣ್ಣಿನ ಪಾತ್ರ ಬಹುಮುಖ್ಯವಾದುದು. ಇದನ್ನೆಲ್ಲ ಅರಿತು ವ್ಯವಹರಿಸುತ್ತಿರುವವಳು ಈ ಮಾಲಿನಿ. ಕಶ್ಯಪ ಮಹಾಮುನಿಯೇ ನನ್ನ ಜನಕ. ದಿತಿದೇವಿಯ ಗರ್ಭಸಂಭೂತಳಾಗಿ ಈ ಎಳೆಯ ಬೆಳಕನ್ನು ಕಂಡವಳು ನಾನು. ಹಿಂದಿನ ದಿನ ಅಮ್ಮನನ್ನು ಕಾಣಲು ಹೋಗುವಾಗ ಆಕೆ ಅಳುತ್ತಿದ್ದಳು. ಆಕೆಯ ಅಳುವಿಗೆ ಕಾರಣ ಏನೆಂದು ಕೇಳಿದಾಗ ಆಕೆ ಹೇಳಿದ ಮಾತಾದರೂ ಏನು, ನಿನಗೆ ಅನೇಕ ಮಂದಿ ಅಣ್ಣಂದಿರಿದ್ದರು, ಅವರನ್ನೆಲ್ಲ ಆ ದೇವತೆಗಳು ಮೋಸದಿಂದ ಕೊಲ್ಲಿಸಿದರು ಮಗಳೇ ಎನ್ನುವ ಹಾಗೆ ಹೇಳಿದರು. ಅದಕ್ಕಾಗಿ ಅಮ್ಮನ ಆಣತಿಯ ಮೇರೆಗೆ ಕನಕಗರ್ಭನ ತಪವನ್ನು ಗೈಯುವುದಕ್ಕೆ ಬೇಕಾಗಿ ಈ ಘೋರ ಕಾಂತಾರವನ್ನು ಪ್ರವೇಶಿಸಿದವಳು ನಾನು. ಆದರೆ ನನ್ನಷ್ಟಕ್ಕೆ ನಾನೇ ಆಲೋಚಿಸುವುದು, ನಾನೇನು ಸಾಮಾನ್ಯದ ಸುಂದರಿಯೇ, ಅತಿ ಚೆಲುವಿಕೆಯವಳಲ್ಲವೇ ನಾನು. ಚೆಲುವಿಗೆ ಯೌವನದಿಂದ 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 ನಾ ಅತಿಶೋಭಿಸುವೆ ಅದರಿಂದ ಯೌವನದಿಂದ ಚೆಲುವಿಗೆ ಯೌವನದಿಂದ 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 ಆಗ 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 ಆಗ
ಯೌವನದಿಂದ ನಾ ಅತಿ ಶೋಭಿಸುವೆ ಆದ್ದರಿಂದ ನಾ ಅತಿ ಶೋಭಿಸುವೆ ಆದ್ದರಿಂದ ಯೌವನದಿಂದ ಕಂಡರೆ ಇಳೆಯ ಕಾಮುಕರನ್ನ ಇಳೆಯ ಕಾಮುಕರನ್ನ ಇಳೆಯ ಕಾಮುಕರನ್ನ ಕಂಡರೆ ಈಯನ್ನ ಕಂಡರೆ ಮೋಗಿಸದುಳಿಯರು 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 ತಪಕಿಂದ ವಿಘ್ನ ತಪಕಿಂದ ವಿಘ್ನವದಗರು ಮೋಗಿಸದುಳಿಯರು ತಮಗಿಲು ವಿಘ್ನವದಗರು ಚೆಲುವಿಗೆ ಯೌವನದಿಂದ ಯೌವನದಿಂದ ನಾನೇನು ಸಾಮಾನ್ಯದ ಚೆಲುವೆಯೇ? ಅತಿ ಸುಂದರಿಯಲ್ಲವೇ ನಾನು? ಈ ಎಳೆಯ ಕಾಮಕರು ನನ್ನ ಸೌಂದರ್ಯವನ್ನು ಕಂಡರು ಎಂದಾದರೆ ಮೋಹಿಸದೆ ಉಳಿಯುವವರಲ್ಲ. ಹಾಗಾದರೆ ನಾನೇನು ಮಾಡುವುದು? ಸರಿ, ಈ ರೂಪವನ್ನು ಬದಲಿಸಿ ಬೇರೆಯೊಂದು ರೂಪವನ್ನು ಧರಿಸಿ ತಪಸ್ಸನ್ನು ಆಚರಿಸುತ್ತೇನೆ. ಯಾವ ರೂಪವನ್ನು ಧರಿಸುವುದು? ಓ, ಅಲ್ಲಿ ನೋಡಿ ಅಂತೆ ಒಂದು ಜಿಂಕೆ ಕಾಣಿಸುತ್ತಿದೆ. ಆ ಜಿಂಕೆಯ ರೂಪವನ್ನು ಧರಿಸಿದರೆ ಹೇಗೆ? ಛೇ, ವ್ಯಾಘ್ರನ ಭಯ ಖಂಡಿತವಾಗಿಯೂ ಇದ್ದಿತು. ಓ, ಹಾವು ಒಂದು ಬರುತ್ತಿದೆಯಲ್ಲ ಇತ್ತ ಕಡೆಗೆ, ಆ ಹಾವಿನ ರೂಪವನ್ನು ಧರಿಸಿದರೆ ಹೇಗೆ? ಛೇ, ಅದು ಆಗಲಿಕ್ಕಿಲ್ಲ. ಗರುಡನ ಭಯ ಖಂಡಿತವಾಗಿಯೂ ಇದ್ದಿತು. ಮತ್ತೆ ಏನು ಮಾಡುವುದು? ಓಹೋ, ಅಲ್ಲಿ ನೋಡಿ ಮಹಿಷಿಗಳ ಹಿಂಡೊಂದು ಇತ್ತ ಕಡೆಗೆ ಬರುತ್ತಾ ಇದೆ. ಸರಿ, ಆ ಮಹಿಷಿಗಳ ಹಿಂಡಲ್ಲಿ ನಾನೊಬ್ಬಳು ಮಹಿಷಿಯಾಗಿ ತಪಸ್ಸನ್ನು ಆಚರಿಸುತ್ತೇನೆ ಅಂತೆ ಮಹಿಷಿಯ ರೂಪವನ್ನು ಧರಿಸುತ್ತೇನೆ.
ಎಂದು ಭಾವಿಸಿಕೊಂಡು ಹ. ಘನಘೋರವಾದತ್ತ ಕಾಂತಾರವನ್ನೇ ಪ್ರವೇಶಿಸಿ ತಪೋ ನಿರತರಾದತ್ತ ಸುಪಾಶ್ವಕ ಮುಡಿನಾಡು. ಆದರೆ ಇದ್ದಕ್ಕಿದ್ದಾಗೆ ನನ್ನ ತಪಸ್ಸಿಗೆ ಬಂದ ಸುತ್ತಮುತ್ತಲು ನೋಡಿದಾಗ ಇಲ್ಲಿಯ ಪ್ರದೇಶವೆಲ್ಲ ಸುಟ್ಟು ಬೂದಿಯಾಗಿದೆ. ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದಂತಹ ಪಕ್ಷಿಗಳೆಲ್ಲ ದಾರಿ ಬೀಳುತ್ತಾ ಇದೆ. ಯಾಕೆ ಏನು ಎಂಬುದು ನನ್ನಲ್ಲಿ ನಾನು ತರ್ಕ ಮಾಡುವುದು ಸರಿಯಲ್ಲ. ಇದೆಲ್ಲ ನನ್ನಲ್ಲಿ ಜ್ಞಾನದೃಷ್ಟಿ. ಕಾಣಬಾರದಂತಹ ದೃಶ್ಯವನ್ನೇ ಕಾಣುತ್ತಾ ಇದ್ದೇನೆ. ತಿಥಿಸುತ್ತಿಯಾದಂತಹ ಮಾಲಿನಿ ವೀರ ಪುತ್ರರನ್ನು ಪಡೆಯಬೇಕೆಂಬ ಆಸೆಯನ್ನಿಟ್ಟುಕೊಂಡು ತನ್ನದಾದಂತಹ ನಿಜರೂಪವನ್ನೇ ಮನಮಹಚ್ಚಿ ಮಹಿಷ್ಯ ರೂಪವನ್ನು ತಪಸ್ಸನ್ನಾಚರಿಸುತ್ತಾ ಇದ್ದಾಳೆ. ಈಕೆಯ ಈ ರೀತಿ ತಪಸ್ಸಿದ್ದಾಗಿ ಸುಪಾಶ್ವಕರ ತಪಸ್ಸಿಗೆ ಭಂಗ. ಎಲ್ಲ ಮಾಲಿನಿ ಮಹಿಷ್ಯ ರೂಪವನ್ನು ತಪಸ್ಸನ್ನಾಚರಿಸುವುದರಿಂದ ಮುನಿಕುಲ ಕಪಮಾನವನ್ನೇ ಸರಿ. ಹಾಗಾಗಿ ಇನ್ನು ಮುಂದೆ ನಿನ್ನ ಉದರದಲ್ಲಿಟ್ಟಂತಹ ಮಗ ಮಹಿಷನೇ ಹುಟ್ಟಲಿ. ನಾನು ಕೊಟ್ಟಂತಹ ಶಾಪಕ್ಕೆ ಮೂರ್ತಿಗಳಿಂದ ಪರಿಹಾರ. ಇನ್ನು ಅರಕ್ಷದ ಕೂಡ ಈ ಪ್ರದೇಶದಲ್ಲಿ ಇಲ್ಲದಾರೆ ನನ್ನ ತಪಸ್ಸಿಗೆ ಯೋಗ್ಯ ಸ್ಥಳವನ್ನು ಸುತ್ತ ಮುಂದುವರಿಯುತ್ತೇನೆ. ಏನಿದು ಘನದ ತಪವು ಮಾನಿನಿ ಮನಿಗೆ ನಿ ಬಳಲಿಗೆ ದಿಟವು ಸಾನುರಗಲಿ ಬೇಡು ಮನದಿರವನ್ನು ನಾನಿವಿನಂದೇ ತಂದು ಕಮಲಜನು. ಮಗಳೇ ಮಾಲಿನಿ, ಇದು ನಿನ್ನ ಘನಘೋರವಾದಂತಹ ತಪಸ್ಸಿಗೆ ಮೆಚ್ಚಿದ್ದೇವೆ. ಏನು ಬೇಕು ಮಗಳೇ ಕೇಳಿಕೋ. ದೇವಾ ಕರುಣಾಸಾಗರ ದೇವ ಪರಮೇಟಿ ಕೇಳಯ್ಯ. ಕರುಣಸಾಗರ ದೇವ ಪರಮೇಟಿ ಕೇಳಯ್ಯ. ಹರುಷದಿಂದಲೇ ಮನದಿರವಾಗ ಧುರಧೀರನಾಗಿಗ ತರಳನ ಬಯಸಿನ. ಧುರಧೀರನಾಗಿಗೆ ತರಳನ ಬಯಸಿನ ವಿರಚಿಸಿದೆನು ಘೋರ ತಪವಾಗ. ಕರುಣಾಸಾಗರ ಈ ಘೋರ ಕಾಂತಾರದಲ್ಲಿ ತಪಸ್ಸನ್ನಾಚರಿಸುವರೇ ಕಾರಣ ಉಂಟು ಸ್ವಾಮಿ. ಏನು ಮೂರು ಲೋಕವನ್ನು ಗೆಲ್ಲುವಂತಹ ಧುರ ಧೀರನಾದ ಕುವರನ್ನು ಪಡೆಯಬೇಕು ಎಂಬ ಕಾರಣದಿಂದ ನಿನ್ನ ಕುರಿತಾಗಿ ತಪಸ್ಸನ್ನು ಕೈಯಲು ಬಂದಿದ್ದೇನೆ. ದೇವ, ನನ್ನ ಈ ತಪಸ್ಸಿಗೆ ವರವನ್ನು ಕರುಣಿಸು ದೇವ. ತಥಾಸ್ತು. ಆದರೆ ಒಂದುಂಟು. ಏನು ಸ್ವಾಮಿ? ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗು ಕೋಣನಾಗಿರುತ್ತಾನೆ. ದೇವ, ನನ್ನ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗು ಕೋಣನಾಗಿರುತ್ತಾನೆ. ನಾನು ನಿನ್ನನ್ನು ಕುರಿತು ಭಕ್ತಿಯಿಂದ ತಪಸ್ಸನ್ನು ಆಚರಿಸುವುದಕ್ಕಾಗಿ ನೀನು ನನಗಿಟ್ಟ ಶಾಪವೇ ಇದು. ಮಗಳೇ, ಇದು ನಿನ್ನಿಂದಾದಂತಹ ಅಪರಾಧ. ಯಾಕೆ ಸ್ವಾಮಿ? ನೀನು ನಿನ್ನ ನಿಜರೂಪವನ್ನು ಮರೆಮಾಚಿ ಮಹಿಷ್ಯಾಕೃತಿಯಲ್ಲಿ ತಪಸ್ಸನ್ನಾಚರಿಸಿದ ಪರಿಣಾಮ ಈ ಕಾಡಿನಲ್ಲಿ ಉಂಟಂತಹ ತಾಪ ಸುಪಾಶ್ವಕ ಎನ್ನುವಂತಹ ಮುನಿಯ
ಕೆಡಿಸಿತು. ಆ ಕಾರಣ ಕ್ರೋಧೋತ್ತರಾದಂತಹ ಅವರು ನಿನ್ನ ಹೊಟ್ಟೆಯಲ್ಲಿ ಮಹಿಷನೇ ಹುಟ್ಟಲಿ ಎಂಬ ಹಾಗೆ ಶಾಪವನ್ನಿದ್ದರು ಮಗಳಿಗೆ. ಸ್ವಾಮಿ, ಈ ಶಾಪಕ್ಕೆ ಒಂದು ವಿಶಾಪವನ್ನು ಕರುಣಿಸಬಾರದೇ ದೇವ? ಅವರು ಮತ್ತೊಂದು ಮರುಶಾಪವನ್ನು ಕೊಟ್ಟಿದ್ದಾರೆ. ನಾನು ಕೊಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾಣದೆ ದೊರಕದೇ ಹೋಗಲಿ ಎಂಬ ಹಾಗೆ. ಅಯ್ಯೋ, ನಿನ್ನ ಹೊಟ್ಟೆಯಲ್ಲಿ ಒಡನೆ ಹುಟ್ಟುತ್ತಾನೆ. ಆದರೆ ಹುಟ್ಟುವಂತಹ ಮಗ ದೂರ ಧೀರನಾಗಿರುತ್ತಾನೆ, 3 ಲೋಕದ ಒಡೆಯನಾಗಿರುತ್ತಾನೆ, ಘನ ಕೀರ್ತಿವಂತನಾಗಿ ಬಾಳುತ್ತಾನೆ. ಇದೋ ನನ್ನ ಆಶೀರ್ವಾದ ಯಾವತ್ತೂ ಇದೆ. ಇದೋ ಅದೃಶ್ಯನಾಗುತ್ತೆ. ಕನಕ ಗರ್ಭನ ನೆಮ್ಮವನುಗೊಂಡು ಬಾಲಿನಿ ಹಲವು ಕವರಿದಳೆ. ಪಾತಾಳ ಲೋಕಕ್ಕೆ ಅಂತ ಕೇಳಿದ್ದೀವಿ. ವಿದ್ಯುನ್ಮಾಲಿ ಅಂತ ಕೇಳಿದಲ್ಲಿ ನಾನೇ ಸರಿ. ಏನು ಹೊರಟು ಬಂದು ಅದೇ ಕವಿದೆ. ಧೈರ್ಯವಂತಿದ್ದರೆ ಸಾಧನೆಯ ಉತ್ತುಂಗ ಶಿಖರವನ್ನು ಏರಬಹುದು ಎಂಬುದಾಗಿ ಅದಕ್ಕೆ ಉದಾಹರಣೆ ನನ್ನ ಜೀವನವೇ ಸಾಕ್ಷಿ. ವಿದ್ಯುನ್ಮಾಲಿ ಎಂಬ ಹೆಸರಿನಲ್ಲಿ ಪಾತಾಳ ಲೋಕದಲ್ಲಿ ಈ ಕಾಲಕ್ಕಾಗುವಾಗ ಮೆರೆಯುತ್ತಿದ್ದರೂ ಕೂಡ ಒಂದು ಕಾಲದಲ್ಲಿ ರಂಭಾಕರಂಬರು ಎಂಬ ಹೊಸದಾಗಿ ಹುಟ್ಟಿಕೊಂಡು ದೇವಲೋಕವನ್ನು ಸ್ವಾಧೀನ ಮಾಡುವುದಕ್ಕಾಗಿ ಹೊರಟವರು. ಆ ಕಾಲಕ್ಕೆ ನಮ್ಮಲ್ಲಿ ಬಲ ಕಡಿಮೆ ಇರುವುದರಿಂದಾಗಿ ದೇವೇಂದ್ರನಿಂದ ಪೆಟ್ಟನ್ನು ತಿಂದು ಬದುಕುವುದಕ್ಕಾಗಿ ಓಡಿದವ. ಆದರೂ ಕೂಡ ಧೈರ್ಯವನ್ನು ಕಳೆದುಕೊಳ್ಳದೆ ಈವರೆಗೆ ಬದುಕು ಹಿಡಿದಿದ್ದೇನೆ. ನನ್ನ ಅನ್ನವನ್ನು ಆತ ಕೊಂದಿದ್ದಾನೆ, ಹಗೆಯನ್ನು ತೀರಿಸಬೇಕೆಂಬುದು ಉದ್ದೇಶ ಇದೆ. ಆದರೆ ಅದಕ್ಕೆ ಕಾಲ ಬಂದಿಲ್ಲ. ಇದೆಲ್ಲ ನನ್ನ ಜೀವನದ ವಿಷಯಗಳು. ಆದರೆ ನನ್ನ ಸಾಂಸಾರಿಕ ಜೀವನದ ಬಗ್ಗೆ ನೋಡುವುದಾದರೆ ನನಗೆ ಮದುವೆ ಆಗಲಿಲ್ಲ, ಹೆಣ್ಣು ಕೊಡುವವರು ಇಲ್ಲ ಅಂತಲ್ಲ, ನನ್ನ ಯೋಗ್ಯತೆಗೆ ತಕ್ಕುವುದಾದಂತಹ ಹೆಣ್ಣು ಈವರೆಗೆ ಸಿಗಲಿಲ್ಲ. ಈ ಕಾಲಕ್ಕಾಗುವಾಗ ಚರಣ ಬಂದು ಹಾಡಿದರಲ್ಲ ಒಂದು ನುಡಿ.
ಒದಗಿದು ಶುಭ ಕಾಲ. ಶುಭ ಕಾಲ ಯಾಕೆ? ನನಗೆ ಮದುವೆ ಆಗುವಂತ ಅವಕಾಶ ಸಿಕ್ಕಿದೆ ಎಂದಲ್ಲ, ಮತ್ತೆ ಅಸುರ ಕುಲಕ್ಕೆ ಮಾತಾಡಿಸಿದಂತಹ ಶೋಣಿತಾಪುರದಲ್ಲಿ ಇರುವಂತಹ ದಿತಿದೇವಿ ಅಸುರನ್ನೆಲ್ಲ ಒಗ್ಗೂಡಿಸಿಕೊಂಡಿದ್ದಾರೆ. ಅವರ ಜೊತೆ ನನ್ನನ್ನು ನಾನು ಸೇರಿಕೊಂಡೆ ಎಂದಾದರೆ ನನಗೆ ಅಲ್ಲಿರುವಂತಹ ರಾಕ್ಷಸರ ನಮ್ಮ ಜೊತೆ ಸೇರಿಕೊಳ್ಳುತ್ತಾರೆ. ನನ್ನ ಬಲು ಇನ್ನಷ್ಟು ಹೆಚ್ಚಾಗುತ್ತದೆ. ಆ ದೇವೇಂದ್ರನನ್ನು ಸೋಲಿಸುವುದಕ್ಕಾಗಿ ಬಂತಲ್ಲ ಶುಭ ಕಾಲ. ತಡ ಮಾಡುವುದಿಲ್ಲ, ದಿಬ್ಬಣಿಗಳ ಸಮೇತನಾಗಿ ಹೋಗುತ್ತೇನೆ. ಆದೀತು ತಾಯಿ. ಹೀಗೆ ಬಾ, ಹೀಗೆ ಬಾ. ಸಂತೋಷವಾಯಿತು. ಜೊತೆಯಲ್ಲಿ ಬಂದವರಿಗೆಲ್ಲ ಉಚಿತ ಆಸನದ ವ್ಯವಸ್ಥೆಯಾಗಿದೆ. ಮಾತ್ರವಲ್ಲ, ದನಿವಾರಿಸಿಕೊಳ್ಳುವುದಕ್ಕೂ ಎಲ್ಲಾ ವ್ಯವಸ್ಥೆಯೂ ಆಗಿದೆ. ಎಲ್ಲರೂ ಸ್ವೀಕರಿಸಬೇಕು. ಸುಖಕರವಾದ ಪ್ರಯಾಣ. ಬರುವಾಗ ಸ್ವಲ್ಪ ಅಡೆತಡೆ ಆದರೂ ಕೂಡ ಬರುವ ಕಾಲಕ್ಕೆ ಬಂದು ಮುಟ್ಟಿದ್ದೇವೆ. ಸರಿ, ಹೌದು, ಪುರೋಹಿತರಿಗೆ ಹೇಳಿ ಕಳಿಸಿದ್ದೇನೆ, ಇನ್ನೂ ಬಂದಿಲ್ಲವಲ್ಲ. ಆಗ್ಲಿ ಅಮ್ಮ, ದೇವರು ಒಳ್ಳೆ ಮಾಡ್ಲಿ. ಏನು ಸ್ವಾಮಿ ಇಷ್ಟೊಂದು ತಡವಾದದ್ದು? ಏನಮ್ಮ ತಡವಾದದ್ದೇನು? ನಾನು ಬರ್ತೇನೆ ಇಲ್ವೋ ಬರ್ತೇನೆ, ನನಗೆ ಸ್ವಲ್ಪ ಅನುಮಾನ ಇತ್ತು. ಆದ್ರೂ ಕೂಡ ಇದ್ದಂತಹ ಕಾರ್ಯಕ್ರಮಗಳೆಲ್ಲ ಮುಂದೊಟ್ಟಿ ನಾನು ಓಡಾಡಿಕೊಂಡು ಬಂದಿದ್ದೇನೆ. ಯಾಕೆ ಗೊತ್ತಾ? ಯಾಕೆಮ್ಮ, ಅದೆಷ್ಟೋ ವರ್ಷಗಳು ಕಳೆದಿದೆ ನಾನು ಇಲ್ಲಿ ಬರದೆ ನನ್ನ ಅಭಿಮಾನಿ ದೇವರುಗಳಿಗೋಸ್ಕರವಾಗಿ ಓಡಾಡಿಕೊಂಡು ಬಂದಿದ್ದೇನೆ. ಅವರ ಪ್ರೀತಿ ಆಶೀರ್ವಾದ ಇದ್ರೆ ನಾವು ಅದಷ್ಟು ಎತ್ತರಕ್ಕೂ ಬೆಳೆಯಬಹುದು ಅಲ್ವೇ? ಆದ್ರಿಂದ ಅವರ ಪ್ರೀತಿಗೋಸ್ಕರವಾಗಿ ಓಡಾಡಿಕೊಂಡು ಬಂದವನು ನಾನು. ಅಲ್ವೇ? ಏನಾಯ್ತಮ್ಮ ಇವಾಗ? ಯಾಕೆ ಕರೆದ್ರಿ ನನ್ನನ್ನು? ಏನು ಮದುವೆ ಸ್ವಾಮಿ? ಮದುವೆ ಮನುಷ್ಯನಿಗೆ ಒಂದು ಹವ್ಯಾಸಗಳು ಚಟ ಬೇಕು, ಇಂಥದ್ದು ಇರಬಾರ್ದಮ್ಮ. 50ರ ಮೇಲೆ ಮದುವೆ ನಿಮಗೆ? ಯಾರು ಮುದುಕ? ಯಾರು ಹೇಳಿದ್ರು ಸ್ವಾಮಿ ನಿಮಗೆ ಮದುವೆ ಅಂತ ನೀವೇ ಹೇಳಿದ್ರಲ್ಲ. ಇದೇನು ತಾಳಿ ಮತ್ತೆ ಇನ್ನೊಂದು ಮದುವೆ ಆಗ್ತದಾ? ನೀವೇ ಹೇಳಿದ್ರಲ್ಲ, ಮದುವೆ ಅಂತ ಹೇಳಿದ್ರಿ ನೀವೇ. ಮದುವೆ ನನಗಲ್ಲ ಸ್ವಾಮಿ, ಮತ್ತೆ ಯಾರಿಗ? ಮಗಳು ಮಾಲಿನಿಗೆ. ಮಗಳು ಮಾಲಿನಿಗೆ? ಮಗಳು ಮಾಲಿನಿ? ಅಯ್ಯೋ ಹಾಗಲ್ಲ ಸ್ವಾಮಿ, ಹೆಸರು ಮಾಲಿನಿ. ಅದೇ ಮಾಲಿನಿ, ಮಗಳು ಮಾಲಿನಿಗೆ ಮದುವೆ. ಹೌದು. ನಾನು ನೋಡುವಾಗ ಇಷ್ಟು ಚಿಕ್ಕದಿದ್ರು ಪಾಪ ಅವಳಿಗೆ ಯಾಕಮ್ಮ ಮದುವೆ? ಸುಮ್ಮನೆ ಸ್ವಾಮಿ ಹೀಗೆ ಹೇಳ್ತೀರಾ? ಏನು ಈಗ ಮದುವೆಯ ಪ್ರಾಯಕ್ಕೆ ಬಂದು ನಿಂತಿದ್ದಾಳೆ. ಓ, ಒಳ್ಳೆ ವಿಚಾರ. ಹೌದು ಸ್ವಾಮಿ, ಹೆಣ್ಣು ಮಕ್ಕಳ ಬೆಳವಣಿಗೆ ಅಂದರೆ ಬಾಳೆ ಬೆಳೆದ ಹಾಗಲ್ಲವೇ? ಅವು ಬಾಳೆ ಬೆಳವಣಿಗೆ ಒಡೆ ಕಡಿದ್ರೆ ಮುಗಿಯಿತು ಅಲ್ಲಿಗೆ. ಸ್ವಾಮಿ, ಮತ್ತೆ ಅದು ಮಾತಿಗೆ ಹೇಳುವುದು, ಮಾತಿಗೆ ಅಷ್ಟೇ. ಅಂದ್ರೆ ಅವರ ಬೆಳವಣಿಗೆ ಹಾಗೆ ಇರುತ್ತದೆ. ಅಷ್ಟೇ. ಹಾಗೆ ಸಂತೋಷವಾಯ್ತು. ವರ ಯಾರು? ಪಾತಾಳದ ಅಧಿಪತಿ ವಿದ್ಯುನ್ಮಾಲಿ ಎನ್ನುವ ಹಾಗೆ. ಪಾತಾಳದ ಅಧಿಪತಿ ವಿದ್ಯುನ್ಮಾಲಿನಿ. ವಿದ್ಯುನ್ಮಾಲಿ ಅವನು ಕೂಡ ಮಾಲಿನಿ ಅಲ್ವಾ? ಅದು ಮಾಲಿನಿ, ಇದು ಮಾಲಿನಿ, ಎರಡು ಮಾಲಿನಿ. ಆಗ್ಲಿ ಸಂತೋಷ. ಹುಡುಗ ನಾನು ನೋಡ್ಲಿಲ್ಲಲ್ಲ. ನೀವು ನೋಡ್ಲಿಲ್ಲ? ಇಲ್ಲಪ್ಪ, ನನಗೆ ತೋರಿಸ್ಬೇಕಲ್ಲ ನೀವು. ನೋಡ್ಬೇಕಾ? ಮತ್ತೆ ಪುರೋಹಿತರು ಅಂತಾದ್ರೆ ತೋರಿಸ್ಬೇಕು ವಧುವರರನ್ನ. ಸರಿ ಆದೀತು. ನೋಡುವ, ಒಂದು ಸುತ್ತು ತಿರುಗಿ. ಏನು ತಿರುಗಿ? ಒಂದು ಸುತ್ತು ತಿರುಗಬೇಕಾ? ಆಗ ಕಾಣ್ತಾನ? ಅದು ಮದುಮಗನ? ಅದು ಮದುಮಗ? ಆ ಪುಣ್ಯಾತ್ಮರನ್ನು ಮದುವೆ ಆದ್ರೆ ನಮ್ಮ ಮಾಲಿನಿ ಅಲ್ಲಿಗೆ ಮಡಚಿ ತಲೆದಿಮಿಡ್ತಾಳೆ. ಅಷ್ಟು ಪಾಪ ಸಪುರ ಉಂಟು ಮನುಷ್ಯ. ಆದಿತ್ತ ನಿಮ್ಮಿಂದ? ಮತ್ತೆ ಧರ್ಮಕ್ಕೆ ಕೊಟ್ಟರೆ ಏನಾಗದೆ? ಮತ್ತೆ ಮದುಮಗನನ್ನು ಸಭೆಯಲ್ಲಿ ಕುಳಿತುಕೊಳ್ಳುವಂತಹ ಕ್ರಮ ಉಂಟೆ? ಸಭೆಯಲ್ಲಿ ಕುತ್ಕೊಳ್ಬಾರ್ದ? ಇಲ್ಲ
ಇಲ್ಲಪ್ಪ ಜನ ಸ್ವಲ್ಪ ಮಂಟಪದಲ್ಲಿ ಇರಬೇಕು ಅವನು. ಹೌದು, ಜನ ಕಡಿಮೆ ಇದ್ರೆ ಮತ್ತೆ ಸಭೆಯಲ್ಲೇ ಕೂತ್ಕೊಳ್ಳಿ ಸ್ವಲ್ಪ, ಇಲ್ವಾ? ಹಾಗೆ ಸಂತೋಷ. ಕ್ರಮ ಇಲ್ಲ. ನಾನು ಒಂದು ಸುತ್ತು ತಿರುಗಿದಮ್ಮ, ನಿಮ್ದೇನಾಯ್ತು ಇವಾಗ? ನಿಮ್ಮ ಸುತ್ತು ಪೂರ್ತಿ ಆಯ್ತು. ಪೂರ್ತಿ ಆಯ್ತು. ನೀವು ಎಷ್ಟು ಹೇಳಿದ್ದು ನನಗೆ? ಅರ್ಧ. ಅರ್ಧ? ಅಲ್ಲಿಂದ ಇಲ್ಲಿವರೆಗೆ ಬಂದದ್ದಕ್ಕೆ ಅರ್ಧ? ಸಾಕಾಗುದಿಲ್ಲ. ಪೂರ್ತಿ ಕೂಡ ಇಲ್ಲ, ಅರ್ಧ. ಅಲ್ಲಿಂದ ಇಲ್ಲಿವರೆಗೆ ಬಂದದ್ದಕ್ಕೆ ಅರ್ಧವ? ಪೂರ್ತಿ ಕೊಟ್ರೆ ಮತ್ತೆ ನಿಮ್ಗೆ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಹಾಗೆ ಮಾತಿಗೆ ಮಾತನ್ನು ಒಳ್ಳೆ ಆಗ್ಲಿ ಆಗ್ಲಿ, ಸಂತೋಷ. ಪೂರ್ತಿ ಬೇಡಮ್ಮ, ಒಂದು ಪೂರ್ತಿ ಸುತ್ತು ಬೇಡ, ಅರ್ಧ ಸುತ್ತು ಆಗ್ಲಿ. ಹೇಗಿಲ್ಲ ನಮ್ಮ ಮಗ? ಗಂಡು ಗಂಡೇ, ಬೆಂಕಿಯ ಚೆಂಡೆ, ಬಂಗಾರದ ತುಂಡೆ. ಏನು ಮದುಮಗ, ಆ ಗಾಂಭೀರ್ಯ, ಆ ಘನತೆ ಆಗ್ಬೋದು ಮಗನೇ, ಮೆಚ್ಚಿಕೊಂಡೆ ನೀನು. ನಾನು ಎಲ್ಲಿ ಅವನು? ಪಾತಾಳದವನು, ಮಧುವನ ಪಟ್ಟಣ ಅಂತೆ, ಅಲ್ಲಿ ಅಧಿಕಾರಿ. ಅಧಿಕಾರಿ? ಹಾ, ಸ್ವಲ್ಪ ಮಾತಾಡಿಸ್ತೇನೆ ನಾನು. ಆದೀತು, ಆಶೀರ್ವಾದ ಮಾಡಿ ಮದುಮಗನಿಗೆ. ಮಾಡ್ತೇನೆ ಮಾಡ್ತೇನೆ. ಏನು ಸ್ವಾಮಿ? ಒಂದು ಮರ್ಯಾದೆ ಅಂತ ಇಲ್ಲ, ಸ್ವಲ್ಪ ದುರಹಂಕಾರಿ ಮನುಷ್ಯ ಅವನು. ಯಾಕೆ ಸ್ವಾಮಿ? ನಾನು ಒಂದು ಬ್ರಾಹ್ಮಣ ಎದುರು ಹೋಗಿದ್ದೇನೆ, ಪುರೋಹಿತ ಬಂದಿದ್ದೇನೆ, ಒಂದು ಮರ್ಯಾದೆ ಇಲ್ಲ ಅವನಿಗೆ. ಮಧುಮಗ ಸ್ವಾಮಿ. ಮದುಮಗ ಅಂದ್ರೆ ಹಾಗೇನಾ? ಪುರೋಹಿತರಿಗೆ ಮರ್ಯಾದೆ ಇಲ್ವಾ? ಪೀಠದಲ್ಲಿ ಇದ್ದಾನೆ, ಹಾ, ನೀವೇ ಸ್ವಲ್ಪ ಮಾತಾಡಿಸ್ತೇನೆ. ಮಾತನಾಡಿ. ಏನ್ ಹೆಸರು? ವಿದ್ಯುನ್ಮಾಲಿ. ವಿದ್ಯುನ್ಮಾಲಿ? ಹಾ. ಎಲ್ಲಿಂದ ಬಂದವರು? ಮಧುವನದಿಂದ ಬಂದವ. ಮಧುವನ? ಹಾ. ಅದೆಲ್ಲಿ ಆಯ್ತು? ಪಾತಾಳ ಲೋಕದಲ್ಲಿ. ಪಂತಾಳ? ಪಂತಳಲ್ಲ, ಪಾತಾಳ ಲೋಕ. ಪಾತಾಳ, ನನಗೆ ಪಂತಾಳ ಅಂತ ಆಯ್ತು. ಇಲ್ಲ, ಪಂತಾಳ ಪಾತಾಳದಲ್ಲಿ. ನಮ್ದೆಲ್ಲಿ ಗೊತ್ತುಂಟಾ? ಮಧುಮಗಳೆಲ್ಲಿ ಅವಳು? ಶೋಣಿತಾಪುರ. ನಮ್ದು ಶೋಣಿತಾಪುರವ? ನಮ್ದು ಪುರ ಕೆಲವು ಉಂಟು, ಕಲ್ಯಾಣಪುರ ಉಂಟು, ಶಂಕರಾಪುರ ಉಂಟು. ಅದು ನಿಮ್ಮದು. ನಮ್ದು ನಿಮ್ಮದು ಶೋಣಿತಾಪುರ. ಶಂಕರಾಪುರ ಕಲ್ಯಾಣಪುರ ಅಲ್ಲ, ಶೋಣಿತಾಪುರ. ಸರಿ ಸರಿ ಸರಿ. ಹೆಸರು ಇದು ಮದುವನ್ನು ಯಾಕೆ ಬಂದದ್ದು? ಯಾಕೆ ನೀವು ಮದುವೆಗೆ? ಮದುವೆಗೆ? ಹಾ. ಊಟಕ್ಕೆ ಬಂದದ್ದ? ನೀವು ಊಟಕ್ಕೆ ಬಂದದ್ದು, ನಾವು ಆಟಕ್ಕೆ ಬಂದದ್ದು. ನಾವು ಮದುವೆ ಮಾಡಿ ಆಮೇಲೆ ಆಟ ನೋಡುವಂತ ಇದ್ದ. ಹಾಗೆ ಹಾ. ಮರ್ಯಾದೆ ಇಲ್ಲ ಏನು ಆಗ್ಲಿರ್ಲಿ. ನಮಸ್ಕಾರ. ನಮಸ್ಕಾರ ಅಂತ. ಇನ್ನೊಮ್ಮೆ ನಮಸ್ಕಾರ. ಇವನಿಗೆ, ಇವನ ಕುಟುಂಬಿಕರಿಗೆ ನಾಗದೋಷ ಉಂಟಮ್ಮ. ಈಗ ಆಡಿಸ್ತಾನೆ ನಮಸ್ಕಾರ ನಮಸ್ಕಾರ. ಒಂದು ಪುರೋಹಿತರೊಂದು ನಮಸ್ಕಾರ ಕೊಡೋದೊಂದು ಆಶೀರ್ವಾದ ಪಡ್ಕೊಳ್ಬೇಕು ಅಂತ, ಅದು ಕೂಡ ಒಂದು ಇಲ್ವಾ? ಅದು ಅವರ ಕ್ರಮವೇ ಹಾಗೆ ಕ್ರಮ. ಈಗ ಕ್ರಮ, ಇದು ಕ್ರಮ. ಹಾಗಲ್ಲ, ಹೀಗೆ. ಆಗ್ಲಿ ಆಗ್ಲಿ, ಮಾತಾಡಿಸ್ತೇನೆ. ನೀನು ಹುಡುಗಿಯನ್ನು ನೋಡಿದ್ಯಾ? ಹುಡುಗಿಯನ್ನು ನೋಡ್ಲಿಲ್ಲ, ಆದರೆ ದ್ವಿತೀಯಮ್ಮ ಹೇಳಿ ಕಳುಹಿಸಿದ್ದರಂತ ನಾನು ಬಂದದ್ದು. ಹುಡುಗಿಯನ್ನು ನೋಡ್ಲಿಲ್ಲ? ಇಲ್ಲ. ಮತ್ತೆ ಯಾರನ್ನು ನೋಡಿ ಮದುವೆ ಆಗುದು ನೀನು? ದ್ವಿತೀಯಮ್ಮನನ್ನು ನೋಡಿ ಬಂದದ್ದು. ಮಗಳನ್ನು ನೋಡ್ಲಿಲ್ಲ, ಮಗಳ ತಾಯಿಯನ್ನು ನೋಡಿ ಅವನು ಮದುವೆ ಆಗುದು. ಎಂತ ಕರ್ಮ ಇದು, ಏನಮ್ಮ ಇದವಷ್ಟೇ. ಪುರೋಹಿತರೆ, ಹಾಗಲ್ಲ. ಮತ್ತೆ ದ್ವಿತೀಯಮ್ಮನನ್ನು ನೋಡಿದಂದ್ರೆ ಏನು? ಏನು? ಅವರ ರೂಪ, ಗುಣ, ಸಂಸ್ಕಾರ ಇವೆಲ್ಲ ಇರುವಂತಹ ಇವರ ಮಗಳು ಆ ರೀತಿಯಾಗಿ ಬೆಳೆದಿರ್ತಾಳೆ, ಸುಸಂಸ್ಕೃತೆ ಇದ್ದಾಳೆ ಎಂಬುದಾಗಿ ತಿಳಿದು ಬಂದವ. ಸಂತೋಷ. ಹೇಗೆ ನಮ್ಮ ಗಂಡು? ನಿಮ್ಮ ಗಂಡು ಗಂಡೆ, ಬೆಂಕಿನ ಚೆಂಡೆ, ಗಾಂಭೀರ್ಯ ಒಳ್ಳೆದಿದೆ. ಒಳ್ಳೆ ಮಾತು ಕೂಡ. ಮಾತು ಒಳ್ಳೆದಂತೂ ಬರೆಯೋದಿಲ್ಲ ಮಾತ್ರ. ಸಂತೋಷ. ಹುಡುಗಿಯನ್ನು ನೋಡ್ಬೇಕಲ್ಲ ಈಗ? ಹೌದು. ಕರಿಬೇಕು. ಹುಡುಗಿಯನ್ನು ನೋಡಿದ್ಯಾ? ಇಲ್ಲಲ್ಲ? ಇಲ್ಲ ಇಲ್ಲ. ಪರೀಕ್ಷಣನ ಹುಡುಗಿಯ ಶೃಂಗಾರ ಆಗಬೇಕಲ್ಲ? ಏನು ಶೃಂಗಾರ ಆಗಬೇಕಾದ್ರೆ ಸುಮ್ಮನೆ ಕುತ್ಕೊಂಡ್ರೆ ಆಗತ್ತಾ? ಹೌದು. ಯಾರು ಮಾಡುವವರಿದ್ದಾರೆ? ಹೇಳಿ ಕಳುಹಿಸಿದ್ದೇನೆ, ಯಾರೂ ಬರಲಿಲ್ಲ. ಯಾರಲ್ಲಿ? ಸೀರೆ ಉಟ್ಟ 4 ಹೆಂಗಸರು ಬರ್ಲಿ. ಸೀರೆ ಉಟ್ಟ 4 ಹೆಂಗಸರು ಬರ್ಲಿ. ಅದ್ಯಾಕೆ ಸ್ವಾಮಿ ಸೀರೆ ಉಟ್ಟ ಹೆಂಗಸರು? ಬ್ರಾಹ್ಮಣರೇ, ಇಲ್ಲಿಗೆ ಯಾರಾದ್ರೂ ಸೀರೆ ಉಡದೆ ಬರುವವರಿದ್ದಾರೆ, ನೀವು ಎಂತನು ಮಾತನಾಡುವುದು? ಎಷ್ಟು ಜನ ಇದ್ದಾರೆ ಸ್ವಾಮಿ ಸೀರೆ ಉಡದೆ ಬರುವವರು? ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಇದ್ದಾರೆ? ಈಗ ಅವಸರಕ್ಕೆ ಅಮ್ಮ, ಅವಸರವಾಗಿ ಮದುವೆಗೆ ಹೋಗ್ಬೇಕು ಅಂತಾದ್ರೆ, ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತಾದ್ರೆ ಸೀರೆ ಉಟ್ಟು ಕುತ್ಕೊಳ್ಳಿಕ್ಕೆ ಆಗತ್ತಮ್ಮ? ಆಗತ್ತಾ? ಅದಕ್ಕೋಸ್ಕರವಾಗಿ ಈಗಿನ ಕಾಲ ಅದಲ್ಲ, ಈಗಿನ ಪರಿಸ್ಥಿತಿಯೇ ಬದಲಾವಣೆ ಆಗಿದೆ.
ಈಗ ಉಂಟಲ್ಲ ಬಂದ ಸೀರೆ ಬಿಟ್ಟು ಸೀರೆ ಇಲ್ಲ ಮತ್ತೆ ಈಗ ಅದು ವಾದ್ಯಕ್ಕೆ ಹಾಕುವಂತ ಚೀಲ ಹೀಗೆ ಆಯ್ತಾ ಸ್ವಾಮಿ? ಅಷ್ಟನ್ನು ಹಾಕೊಂಡು ಸೀದಾ ಹೋದ್ರು ರಾಗಾಡಿ. ಹಾಗಿರ್ಲಿ ಸ್ವಾಮಿ. ನಾನು ಹಾಗೆ ಮೊನ್ನೊಂದು ಮಾತಾಡ್ಲಿಕ್ಕೆ ಹೋದದ್ದಮ್ಮ. ನಾನೊಂದು ರಾಜಮಾರ್ಗದಲ್ಲಿ ಬರಬೇಕು ಅಂತಾದ್ರೆ ನನಗೆ ರಾಜಮಾರ್ಗ ಸ್ವಲ್ಪ ತಪ್ಪಿತ್ತು. ನಾನು ಹುಡುಗಿ ಹೋಗ್ತಾ ಇದ್ಲು ಪುಣ್ಯಾತ್ಗೆ ಹೋಗಿ ಹೀಗೆ ಆಗ್ತಾ ಹೋಗ್ತಾ ಇದ್ಲು. ನಾನು ಚಿಕ್ಕ ಹುಡುಗಿ ಅಂತ ಭಾವಿಸಿ ಮಾತಾಡಿದೆ, ಅಮ್ಮ ಈ ನೇರ ಮಾರ್ಗ ರಾಜಮಾರ್ಗ ಇಲ್ಲಿ ಹೋಗುತ್ತದೆ. ಅಲ್ಲಿಗೆ ತಿರುಗಿದ್ಲು ಅವಳು. ತಿರುಗಿ ಹೇಳೋದು, ರಾಜಮಾರ್ಗ ಇಲ್ಲಿ ಹೋಗುದಿಲ್ಲ ಮಗನ, ರಾಜಮಾರ್ಗ ಅಲ್ಲೇ ಉಂಟು, ನೀನು ಮಾತ್ರ ಹೋಗಬೇಕಾದ್ರೆ ಒಟ್ಟಿಗೆ. ಯಾಕೆ ಸ್ವಾಮಿ ಹಾಗೆ? 80 ವರ್ಷದ ಮುದುಕಿ ಅಮ್ಮ, ನಾನು ಏನು ಹೇಳಬೇಕು? ಏನು ಇಲ್ಲಿಗೆ ಬರುವಾಗ ನಡೆದಂತಹ ಪ್ರಸಂಗವ ಹೇಗೆ? ಪ್ರಸಂಗ ಇದು ಬೇರೆ ಬೇರೆ ಆಗ್ತಾ ಉಂಟು, ಬೇರೆ ಬೇರೆಯೇ? ಸನ್ನಿವೇಶಕ್ಕೆ ತಕ್ಕ ಆಗ್ತಾ ಉಂಟು. ಹೌದು. ಆಗಲಿ, ಪ್ರಸಂಗ ಒಳ್ಳೇದಾದ್ರೆ ಆಯ್ತು ನಮ್ಗೆ. ಅದು ಹೌದು ಸ್ವಾಮಿ. ಸರಿ. ಈಗ ಯೋಚಿಸುದು ಯಾಕೆ? ನಿಮ್ಮ ಮನೆಯವರು ಬರ್ಲಿಲ್ವಾ? ಯಾರು? ನನ್ನ ಮನೆ. ನನ್ನ ಮನೆ ಹೌದು. ಬರ್ಬೇಕಿತ್ತಲ್ಲ ಇವಳೇ. ಹೆಣ್ಣು ಬರಲಿ. ಬೇಡ ಬೇಡ ಬೇಡ, ನನ್ನ ಜನ್ಮಕಾಲಕ್ಕೆ ಮದುವೆ ನಾನು ಹೋಗ್ತೀನಿ. ಹೇಳ್ತಾರೆ ಸ್ವಾಮಿ ಇದು ನನಗೆ ಮದುವೆ ಬೇಡ, ನನ್ನ ಜನ್ಮಕಾಲಕ್ಕೆ ಮದುವೆ ಬೇಡ, ನಾನು ಬ್ರಹ್ಮಚಾರಿ ಆಗಬೇಕಾದ್ರೆ. ಹುಡುಗಿ 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 ನನಗೆ ಬೇಡ, ಮದುವೆ ಬೇಡ, ನಾನು ಹೋಗ್ತೇನೆ. ಏನು ಸ್ವಾಮಿ ನೀನಪ್ಪ. ಇದೆಲ್ಲ? ಸ್ವಲ್ಪ ನಿಲ್ಲು. ಇದು ಒಂದು ಹೆಣ್ಣು, ಇದು ಒಂದು ಹೆಣ್ಣು. ಇನ್ನಲ್ವ ಅದು? ಎಂತದದು? ಹೆಣ್ಣೆ. ಕಾಡು ಬಾಬನ ಹಾಗೆ ಉಂಟು. ಕಾಡು ಪಾಪ, ಸತ್ಯ ಹೇಳಿದ ಪುಣ್ಯಾತ್ಮ ಮಾತ್ರ. ನನಗೆ ಬೇಡ, ಏ, ನಿಮಗೆ ಬೇಕಾಗಿ. ಹಾ, ನಾನು ಅಷ್ಟೊಂದು ಚಂದ ಹೇಳ್ತಾರೆ ಚಂದ ಕರ್ಮ ನಿಂದು ಚಂದ. ನಿಮಗೆ ಬೇಕಾದ್ರೆ ನೀವೇ ಮದುವೆ ಆಗಿ. ಪುಣ್ಯಾತ್ಮ, ನಿನ್ನ ಹುಡುಗಿ ಎಲ್ಲದು. ಮತ್ತೆ ಯಾರು ಅದು? ಸರಿ ನೋಡಂತೆ. ಯಾರದು? ನನ್ನ ಶಾಶ್ವತ ಹೆಂಡತಿ, ಶಾಶ್ವತ ಹೆಂಡತಿ ನನಗೆ. ಹಾಗಾದ್ರೆ ತತ್ಕಾಲಕ್ಕೆ ಬೇರೆ ಉಂಟು ನಿಮಗೆ? ಬೇರೆ ಇಲ್ಲ, ಮಾತಿಗೆ ಹೇಳಿದ್ದು ಮಾರೆ. ಸ್ವಾಮಿ. ಎಲ್ಲಿಗೆ ಹೊರಟದ್ದು? ಎಲ್ಲಿಗೆ ಬರು? ಅಲ್ಲ ಕೆರೆತದ್ದೆಂತಕ್ಕೆ? ಕೆರೆತದ್ದು ನನಗೆ ತುರಿಕೆ ಸ್ಟಾರ್ಟ್ ಆಗಿದೆ, ಶುರು ಆಗಿದೆ. ಮೋಸುಡಿಗೆ ಬಡಿತೇನೆ ನಿಂದು. ಮಾತು ಮಾತಿಗೆ ಮಾತಾಡ್ತೀನಿ, ಕರೆದಕ್ಕೆ ಕರೆದು ಉಂಟು. ಸ್ವಾಮಿ ಯಾಕೆ ಕರೆದದ್ದು? ಅಮ್ಮ ಅಮ್ಮ ಹೆಂಡತಿ ಹೆಂಡತಿ ನಿನ್ನ ನೋಡುವಾಗ ಅಮ್ಮನ ನೋಡಿದಾಗುತ್ತೆ ನನಗೆ. ಏನ್ ಗೊತ್ತಾ, ಇಲ್ಲ ಈಗ ಮದುಮಗವನು ಹೌದು. ಅರೆ ಅವನು ಮದುಮಗ. ಅದನ್ನು ನನಗೆ ಕಟ್ಟಿ ಹಾಕಿ ಕಟ್ಟಿಯಾಗ್ಲೇ ದನವಾದ ಬಾಯಿಗೆ ಬಂದಾಗೆ ಮಾತಾಡ್ಲಿಕ್ಕೆ ಬಾರ್ದು. ನನ್ನ ಹೆಂಡತಿ ಅದು, ಅಪರೂಪಕ್ಕೆ ಸಿಕ್ಕಿದ್ದದು, ಹಾಗೆ ಮಾತಾಡಬಾರ್ದು. ಅದೇನು ಅವಳಿಗೆ ನನ್ನನ್ನು ನೋಡುವಾಗ ಒಂದು ತರ ಆಗ್ತದ? ನಿನ್ನನ್ನು ನೋಡುವಾಗ ಎಂತ ತರ? ಇಲ್ಲ, ಆಗ್ಲಿಲ್ಲ ಆಗ್ಲಿಲ್ಲ, ಏನಾಗ್ಲಿಲ್ಲ ಏನಾಗ್ಲಿಲ್ಲ. ಆಗ್ಲಿ, ಇವತ್ತು ಮದುವೆ. ಯಾರಿಗೆ? ನಮ್ಮ ದಿತಿದೇವಿಯ ಮಗಳಿಗೂ ಕೂಡ, ಅವನು ಕೂಡ. ಮಾಲಿನಿಗೆ. ಮಾಲಿನಿ 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 ಅದಲ್ಲ, ಮಾಲಿನಿ ಉಂಟಾ? ಉಂಟು, ಮದುವೆ ಉಂಟು. ಮಾಲಿನಿ ಉಂಟು. ಮಾಲಿನಿ ಇದ್ರೆ ಮದುವೆ. ಮದುವೆ ಮದುವೆ ಆಯ್ತಾ? ಹಾಗೆ ಮಾಲಿನಿಗೆ ಮದುವೆ, ಹಾಗೆ ಸಮಾರಂಭ ಆದಷ್ಟು ಬೇಗ ಅಲ್ಲಿ ಮದುಮಗಳಿದ್ದಾಳಲ್ಲ, ಇದ್ದಾಳೆ, ಹೆಂಗರಿಸಿಕೊಂಡು ಬರಬೇಕು. ಸರಿ ಹೀಗೆ ಹೋಗಿ ಹಾಗೆ ಬರ. ಹೋಗು. ನನ್ನ ಹೆಂಡತಿಯಿಂದ ಆಯ್ತಾ? ತೋರಿಸ್ಬೇಡ, ನೀನೇ ಹೇಳ. ಮಗಳು ಜಾನಕಿ ಅಲ್ವಾ? ಮಾಲಿನಿ ಪುರೋಹಿತರೇ, ದಿಷ್ಟಿ ದಿಷ್ಟಿ. ನನಗೆ ಹೆಣ್ಣನ್ನು ತೋರಿಸಲಿಲ್ಲ. ಇನ್ನು ಕೈ ಸರಿಲ್ಲದ್ದು, ಕಾಲು ಸರಿಲ್ಲದ್ದು, ನನಗೆ ಸ್ವಲ್ಪ ಪರೀಕ್ಷೆ. ನಿನಗೆ ಏನು ಅನುಮಾನ ಉಂಟೀಗ? ನೀವೇ ಸ್ವಲ್ಪ ಅವಕಾಶ ಮಾಡಿ ಗೊತ್ತಿತ್ತು. ಏನಾಯ್ತು? ಹೆಣ್ಣನ್ನು ತೋರಿಸಿ. ಅವರಿಗೆ ಗೊತ್ತಾ ನಾನು ಹೇಳಿದಂತ ಹೇಳಿ? ನೀನ್ ಹೇಳಿದಂತ ಹೇಳುದು ಬೇಡ, ತೋರಿಸ್ಬೇಕ. ಗಾಂಭೀರ್ಯ ಹೋಗ್ತದೆ, ಗಾಂಭೀರ್ಯ ಹೋಗುತ್ತದೆ, ಮರ್ಯಾದೆ ಹೋಗ್ತದೆ ಅಲ್ವಾ? ಅಮ್ಮ, ಹೆಣ್ಣನ್ನು ಅವನಿಗೆ ನೋಡಬೇಕಂತೆ. ಅಮ್ಮ ಸ್ವಲ್ಪ ಇತ್ತ ಕಡೆ ಬಾ ತಾಯಿ, ಇತ್ತ ಕಡೆ ಬಾ. ಇಲ್ಲ ಸಾಕು, ಅಷ್ಟೇ ಅಷ್ಟೇ. ಅದು ಹೆಣ್ಣು, ಪೂರ್ತಿ ನೋಡಬಾರ್ದು.
ಮೇಲೆ ಹಾರ್ತಾನೆ ಹಾರ್ತಾನೆ ಮೇಲೆ. ಹಾ. ಹಾ. ನೋಡಿದ್ಯಾ ಬೆನ್ನು ಚಂದ ಉಂಟು. ಬೆನ್ನು ಚಂದ ಉಂಟಾ? ಆಮೇಲೆ ಮುಖ ಅದೆಂತ ಪರದೆ ಹಾಕಿದ್ದು? ಮರದು ಸೊಳ್ಳೆ ಬರದೆ ಅದು ಹಾಗೆ. ಓ ಪುಣ್ಯಾತ್ಮ, ಅದು ಹಾಕುವಂತ ಕ್ರಮ ಉಂಟು ಮದುಮಗಳಿಗೆ. ಹಾಗೂ ಉಂಟು. ಮತ್ತೆ ನನಗೆ ಮದುವೆ ಆಗಿ ಗೊತ್ತಿಲ್ಲ. ಗೊತ್ತಿಲ್ಲ, ಮೊದಲ ಮದುವೆ ಇದು. ನಂದು ಮೊದಲು ಅದು. ಎಲ್ಲರೂ ಕೂಡ ಮೊದಲ ಮದುವೆ, ಮತ್ತೆ ಮದುವೆ ಇಲ್ಲ ಅವರಿಗೆ. ಅಲ್ಲ, ನಿಮ್ಗೆ ಹೆಚ್ಚು ಮದುವೆ ಆಗಿ ಗೊತ್ತುಂಟಲ್ಲ. ಮದುವೆ ಮಾಡಿಸಿ ಗೊತ್ತಿಲ್ಲ. ಮಾಡಿಸಿ. ಆಗಲಿ ಅಮ್ಮ, ಒಂದು ಸ್ವಲ್ಪ ನಡ್ಕೊಂಡು ಬಾ. ಎರಡು ಒಂದು ಎರಡು ಸಾಕು, ನಿಂದು ಸಾಕು. ನಾವು ಕೂಡ ಪ್ರಥಮದಲ್ಲಿ ಹಾಗೆ ಅಲ್ವಾ? ನೀನು ನಡ್ಕೊಂಡು ಬಂದದ್ದು, ನೀನು ಹಾರಾಡ್ಕೊಂಡು ಬಂದದ್ದು ನೀನು. ಇದನ್ನು ತೋರಿಸಿದ್ದಾರೆ ನಿಮ್ಗೆ ಮದುವೆ. ಅಯ್ಯೋ ತೋರಿಸಿದ್ದು ಅವಳ ಕರ್ಮ ಕಾಂಡವಳು. ಯಾರಿಗೆ ಬೈಯುವುದಾರಿಗೆ ನೀವು? ಆಗಿ ಬಿಡು. ಮತ್ತೆ ಮನೆಯಲ್ಲಿ ರಾತ್ರಿಯಲ್ಲಿ ಹೇಳ್ತೀರಿ ನೀನೇ ಚಂದ ಅಂತ. ಮತ್ತೆ ಬೇರೆ ಇಲ್ಲ, ಸಾಯಿಲ್ಲ ನಾನು. ಬೇರೆ ಉಪಾಯ ಇಲ್ಲ, ಮತ್ತೆ ಸಾಯಿಲ್ಲ. ನೀನೇ ಹಂಗ ಚಂದ, ಮತ್ತೆ ಯಾರು ಹಂಗ ಚಂದ? ಅಲ್ಲ, ಯಾರು ಯಾತ್ರಿಲಿಕ್ಕಿಲ್ಲಪ್ಪ. ನನ್ನ ಜೀವನದಲ್ಲಿ ಹೆದರಿಕೆ. ಹೆಂಡತಿ ಯಾರು? ಮನೆಗೆ ಬನ್ನಿ, ಮಾಡ್ತೀರಿ ನೀವು. ಆಯ್ತು ಮನೆಗೆ ಬಂದ್ರಿ. ಆಯ್ತು ಬಂದ್ರಿ. ನೋಡಿದ ಆದಿತಾ ಅಂತ ಒಬ್ಬ ಮಗಳು? ಕೇಳಿ. ಆದಿತಾ ಯಾರಾದಿತ್ತ? ಇದು ಮಾತು ಬರದೆ ಮತ್ತು ಮೂಕಿಯ ಅಲ್ಲ, ಮಾತನಾಡುವ. ನಮ್ಮ ಒಂದು ಶಬ್ದ ಮಾತಾಡ್ತೀನಿ, ಒಂದೇ ಶಬ್ದ ಉಂಟಾ? ಏನು ಸ್ವಾಮಿ ಹಾಗೆ ಅಂದ್ರೆ? ಮಾತು ಉಂಟಾ? ಪುರೋಹಿತರೇ, ಅದಕ್ಕೆ ಹಿಂದೆ ವ್ಯವಸ್ಥೆ ಮಾಡುವ. ಅದಲ್ಲ, ಮಾತು ಮಾತಾಡ. ನಮ್ಮ ಹೇಗೆ ಮಗಳೇ ಮದುವೆ? ಮದುಮಗ ಆದಿತ್ಯ. ಆದಿತಾ? ಅಮ್ಮನಿಗೆ ಆದ್ರೆ ನನಗೂ ಆದಿತ. ಈಗ ರಗಳೆ ಬೇಡ, ಅಮ್ಮನನ್ನೇ ಮದುವೆ ಮಾಡಿ ಕೊಡುವ. ಹೋಗಿ. ಎಂತ ಕರ್ಮ ಕಾಂಡಮ್ಮ ಇದು, ಏನಿದು ಅವಸ್ಥೆ? ಇವನು ಕೇಳಿದ್ರೆ ನಾನು ಮದುಮಗನ ತಾಯಿಯನ್ನು ನೋಡಿದ್ರೆ ಅಂತ ಹೇಳ್ತಾನೆ. ಅವಳು ಹೇಳಿದ್ರೆ ನಮ್ಮ ಅಮ್ಮನಿಗೆ ಒಪ್ಪಿಗೆ ಆದ್ರೆ ಆಯ್ತು ಅಂತ ಹೇಳ್ತಾಳೆ. ನಾನು ಎಂತ ಸಾಯ್ದಿದ್ದು ಕೇಳಿ. ಹಾಗಲ್ಲ ಸ್ವಾಮಿ, ಮತ್ತೆ ಏನು? ನನಗೆ ಗಂಡು ಇಷ್ಟವಾದರೆ ಅವಳಿಗೆ ಗಂಡನಾಗಿ ಆದೀತು. ಹಾಗೆ ಹಾ, ತಾಯಿಗೆ ತಕ್ಕ ಮಗಳು. ಒಪ್ಪಿಕೊಂಡೆ. ನನಗೊಂದು ಸಿಕ್ಕಿದೆ ಅನಿಷ್ಟ ಪಿಂಡ. ಅಯ್ಯೋ, ಅದರ ಯಾರು ಅನಿಷ್ಟ ಪಿಂಡ? ಅನಿಷ್ಟ ಪಿಂಡ, ದಂಡ ಪಿಂಡ. ಇನ್ನ ತಾಯಿ. ಅಯ್ಯೋ, ಇವಳಿಗಿಂತ ಇವಳ ತಾಯಿ ಆಗುವುದು. ಅವಳಾದ್ರೂ ಸ್ವಲ್ಪ ಚಂದ ಇದ್ದಾಳೆ. ಇದು ಮುಸುಡು ನೋಡ್ಲಿಕ್ಕೆ ಆಗುದಿಲ್ಲ. ಕರ್ಮ. ಹೇಳಿದ್ದಾಳೆ ಇದೆಯಾ? ಮತ್ತೆ ಬರ್ತೀರಾ? ಮತ್ತೆ ಮಾಡ್ತೇನೆ ನೋಡಿ. ಪುರೋಹಿತರೇ, ಆಯ್ತು ಬಂದೆ. ಮದುವೆ. ಹಾರ. ಎಂತ ಪುರೋಹಿತರೇ, ಒಂಬರಾಟ ಅವರು. ಹಾರ. ಸ್ವಾಮಿ, ಮದುವೆ ಕಾರ್ಯಕ್ರಮ ಇದು. ಹೌದು, ಹೂವಿನ ಹಾರ ಅಂತ ಹೇಳಿದ್ರು. ಇವಳು ಹಾಡ್ತಾ ಇದ್ದಾಳೆ. ಮತ್ತೆ ಹಾರ ನನ್ನ ಹಾರ್ಲಿಕ್ಕೆ ಕೇಳಿದಲ್ಲ ಪುಣ್ಯಾತ್ಮಕತೆ. ಹಾರ, ಹೂವಿನ ಹಾರ. ಹಾರ ಮತ್ತೆ ಹರ. ಹೋಗ್ತೀಯ ನೋಟಿಗೆ? ಮತ್ತೆ ಕೆಟ್ಟಾಗ್ತದ ನೋಡಿದ್ದು. ನೋಡಿದ್ದು ಭಾಷೆಗೆಟ್ಟವಳು. ಪುರೋಹಿತರೇ, ಒಂದು ಮನುಷ್ಯನಿಗೆ ಒಂದು ಇದು ಬೇಕು, ಅದು ಒಂದು ಲೋಕಜ್ಞಾನ ಬೇಕು. ಒಟ್ಟಾರೆ ಒಂದು ಇದಲ್ಲ, ಗೊತ್ತಾಯ್ತಲ್ಲ? ಆಗ್ಲಿ. ನೀವೇನ್ ಮಾಡಿದ್ದು ಸ್ವಾಮಿ ಈಗ? ನಾನು ಅವಳಿಗೆ ಹೇಳಿ ನಾನೇ ತಪ್ಪಿದ್ದಲ್ವಾ? ಪುರೋಹಿತರೇ, ಬಾರ್ದು. ಇಲ್ಲಿ ಸೇರಿರುವವರೆಲ್ಲ ನಮ್ಮವರು ಪೆಟ್ಟು ಬಿದ್ದಿತ್ತು. ಇಲ್ಲ ಅದು ಹೌದು. ಶೋಣಿತಾಪುರದವರು ಇದ್ದಾರೆ, ಹಾಗೆ. ಅವರು ಸೇರಿ ನಿಮ್ಗೆ ಹಾಕ್ಬೋದು. ನಿಮ್ಮ ಶೋಣಿತಪದರು ಇದ್ರೆ ನಮ್ಮ ವಾಮಂಜೂರಿನವರು ಕೂಡ ಇದ್ದಾರೆ ಇಲ್ಲಿ. ಸರಿ, ಆಗ್ಬೋದಾ? ಪ್ರಾರಂಭ ಮಾಡೋಣ. ಅಮ್ಮ, ಗಂಡು ಆದಿತ್ತಲ್ವ? ಅಲ್ಲ, ಬೇಡದಿದ್ರೆ ಹೇಳು. ಸ್ವಾಮಿ, ಅಲ್ಲ, ಬೇಡದಿದ್ರೆ ಹೇಳು. ಇವಳಾಗ್ತಾಳೆ. ಆಗ್ಬೋದಾ? ಅಲ್ಲ, ಬೇರೆ ನೋಡುವ. ಬೇರೆ ನೋಡು. ಎಲ್ಲಿಂದ ನಿನ್ನ ಮೊದಲೇ ತಡ ಆಯ್ತು ಇಲ್ಲಿ. ಈಗ ಪ್ರಥಮ ಬಾರಿಗೆ ಹೋಗುವ. ಪ್ರಥಮ ಬಾರಿಗೆ ಯಾರು ಹಾಕುವುದು? ಪ್ರಥಮ ಬಾರಿಗೆ ಮೊದಲು ನೀನು ಹಾಕುದು. ಹೇಳು. ಹಾಕುದೆಯಾ? ಹಾಕುದೆಯಾ? ನೀನು ಹಾಕಮ್ಮ.
ಪುಣ್ಯಾತ್ಮ ಒಂದು ಬೇಸರ ನಿಂತಾಗ ಸ್ವಲ್ಪ ಮಗು ಪುಣ್ಯಾತ್ಮ. ನಮಗೆ ತಲೆದಗ್ಗಿಸಿ ಅಭ್ಯಾಸವೇ ಇಲ್ಲ. ಎಂತ ಕರ್ಮ ಇದು ಸ್ವಾಮಿ ಅವಳಿಗೆ ಎಟಕದಿದ್ರೆ ನಾನು ಹಾಕ್ಲ. ಆಸೆ ಕಟ್ಟವಳು ಮಾಡೆ ಕಟ್ಟವಳು ಮರ್ಯಾದೆ ಕಟ್ಟವಳು ಆಯ್ತಲ್ಲ ಸ್ವಲ್ಪ ಅಷ್ಟೇ ಅಮ್ಮ ಮೇಲೆ ಎತ್ತಲ ಪಾಪ ಬೇಡಲ್ಲ. ಓಹೋ ಓಹೋ ಬಗ್ಗುವ ಕ್ರಮವೇ ಇಲ್ಲ. ಏನಾಗ ಆಯ್ತು ಆಗ್ಲಿಲ್ಲ. ಅವಸರ 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 ಅವನಿಗೆ ಎಂತ ಮದುವೆ ಸರ್ ಕ್ರಮ ಇಲ್ವ ಅದಕ್ಕೆ? ಕ್ರಮ ಉಂಟು ಅದಕ್ಕೆ? ಹಾರ ಹಾಕಿದ್ಲ ಕೂಡಲೇ ಆಯ್ತಾ? ಹಾ ಅವಸರ ಮಾಡಬೇಡ, ಅವಸರವೇ ಅಪ್ಪಯ್ಯಕ್ಕೆ ಕಾರಣ. ಅಪಾಯ 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 ಆಗ್ಲಿಲ್ಲಲ್ಲ. ಅಪಾಯ ಅಪಾಯ ಅನಿಷ್ಟ ಪಿಂಡದವಳು. ಅಪ್ಪಯ್ಯ ಆಗ್ಲಿಕ್ಕೆ ನಿಮ್ಗೆ ಇಂಥದ್ದ ಕಡೆ ಎಲ್ಲ ರಾತ್ರಿ ಎಲ್ಲ ಓಡ್ಲಿಕ್ಕೆ ಆಯ್ತು, ಮತ್ತೆ ಇಲ್ಲಿಂದ ಅಪ್ಪಯ್ಯ ಆಗ್ಲಿಕ್ಕೆ. ಇನ್ನ ಮುಸುಡು ನೋಡಿದ್ರೆ ಸಾಕಲ್ವಾ? ಅಯ್ಯೋ ದರಿದ್ರ ಪಿಂಡ. ತಾಳಿ ತೆಗಿ ತಾಳಿ ತೆಗಿ ತಾಳಿ ತೆಗಿ ತಾಳಿ ತೆಗಿ. ಇನ್ನ ತಾಳಿ ತೆಗಿಲಿಕ್ಕೆಲ್ಲ ಹಿಡಿದು ನಮ್ಮ ನಿನ್ನೆ ಕೊಟ್ಟಿದ್ದೇನಲ್ವಾ ಆ ತಾಳಿ. ಅದು ನೆನಪೇ ಇಲ್ಲ. ನನಗೆ ನೆನಪು ತಲೆ ಬುರುಡೆ ನಿಂದು. ಏನ್ ಸ್ವಾಮಿ ಹಾಗೆ ನೋಡುದು? ತಾಳಿ ಚಿನ್ನದ್ದೇ ಚಿನ್ನದ್ದೆ ಅಲ್ವಾ? ಗಟ್ಟಿಯಾಗುಂಟು. ಗಟ್ಟಿಯಾಗಿ ಉಂಟು. ಹಾ ಎಲ್ಲಿಗೆ ಅದ್ಯಾ ಅವನಿಗೆ ಅಷ್ಟು ಗೊತ್ತಿಲ್ಲ. ಗಂಡು ಮಕ್ಕಳಿಗೆ ತಾಳಿ ಕಟ್ತಾರ, ನನಗೆ ನೀನು ಸರಿ ಆಲೋಚನೆ ಮಾಡಬೇಕು. ನೀನು ಹೆಣ್ಣೆ ಅಲ್ವಾ? ಹೆಣ್ಣೆ ಅಲ್ವಾ? ಒಮ್ಮ ನಿಗಂಟಿಲ್ಲ. ಭಾಷೆ ಕಟ್ಟವಳು. ಮಾಂಗಲ್ಯ ಮಾಂಗಲ್ಯಂ ತಂದು ನಾನೇ ನಮ್ಮ ಜೀವನ ಹೇತುನ ಕಂಠೆ ಭದ್ರಾಭಿಷುಮಗೆ ತಮ್ಮ ಜೀವ ದರ್ಶನ ಆಯ್ತು ಮುಗಿದೇ ಆಗಿತ್ತು. ನಾನು ಮಂತ್ರ ಪೂರ್ತಿ ಹೇಳಲಿಲ್ಲ. ಹೌದು ಆಕೆ ಆಯ್ತು. ಬೇಗ ಬೇಗ ನನಗೆ ಹೋಗ್ಲಿಕ್ಕೆ ಉಂಟು. ಆಯ್ತು ಅವಸರ ಅವಸರ. ಆಗ್ಲಿ ಅಮ್ಮ. ಇನ್ನು ಚಪ್ಪೆ ಸಪ್ತಪದಿ ಸಪ್ತಪದಿ ನಿಮ್ಮ ಎಂತ ಹೇಳಿದ್ರು ನೀನು? ಚಪ್ಪೆ ಚಪ್ಪೆ ಬದಿ ಅಲ್ಲ ಸಪ್ತಪದಿ ಅದು. ಚಪ್ಪೆ ಬದಿ. ಹೇಳಿ ಹೇಳಿ ಹೇಳಿ. ಹೇಳಮ್ಮ ಮತ್ತೆ ಯಾವ ಎಲ್ಲಿಗೆ ನೀನು ಅಪ್ಪನ ಮನೆಗೆ ಹೋಗ್ಲಿ ಅವ್ರು ಹೋಗ್ಲಿ. ಅತ್ಯೇಚ ಧರ್ಮೇಚ ಕಾಮೇಚ ಚ ಚ ಚ ಚ. ಚಾ ಪೂರ್ತಿ ಆಗ್ಲಿಲ್ಲ ಓಡಿದ ತುಂಬಾ ಅವಸರದಲ್ಲಿ ಹಾಗುಂಟು. ಮತ್ತೆ ಅವಸರ ಅವನಿಗೆ ಅದೆಂತ ಸ್ವಾಮಿ ಖಾಲಿ ಚ ಚ ಚ ಚ ಚ ಚ. ಬರ್ಲಿಲ್ಲಲ್ಲ. ಅಂತ ಕೇಳಿದ್ರು. ಬರದಿದ್ರೆ ಮತ್ತೆ ಎಂತ ಮಾಡೋದು? ಆಗಲಿ ಸಂತೋಷವಾಯಿತು. ದೇವರು ಒಳ್ಳೇದು ಮಾಡಲಿ. ಜೀವನ ಪೂರ್ತಿ ಇವರು ಒಳ್ಳೆ ರೀತಿಯಲ್ಲಿ ನಡೆಯಲಿ ಅಂತ ದೇವರ ಹತ್ರ ಹಾರೈಸ್ತೇನೆ ನಾನು. ಆಗಲಿ ಹಾಗೆ ಒಂದು ಆಶೀರ್ವಾದ ಆಶೀರ್ವದಿಸಬೇಕಲ್ವ ಹೆಣ್ಣನ್ನು ಇರಿಸಿಕೊಡಬೇಕು. ಏನನ್ನು? ಹೆಣ್ಣನ್ನು ಸಂತೋಷ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅವರ ಒಂದು ಮಂಗಳಾರತಿ. ಈಗ ಮಂಗಳಾರತಿ ಆಗ್ಬೇಕು. ಹಾಗಾದ್ರೆ ಎಲ್ಲಿಂದ ಪ್ರಾರಂಭಿಸೋಣ? ಶೋಭನೆ ಆಗಬೇಕು. ನನ್ನ ಮುಸುಡಿಗೆ ಎಲ್ಲ ಪುಣ್ಯ ಆಗ್ತೀವಿ. ಶೋಭನೆ ಶೋಭನೆ ಯಾರಾಡು? ಇಲ್ಲೇ ದೂರನಿಲ್ಲ. ಇಲ್ಲ ಶೋಭನೆ ಯಾರು ಆಡುದು? ಶೋಭನೆ ಶೋಭನೆ ಯಾರು ನನಗೆ ಗೊತ್ತಿಲ್ಲ ಸ್ವಾಮಿ. ಅಯ್ಯಪ್ಪ ಅಯ್ಯಯ್ಯೋ ನಾಚಿಗೆಟ್ಟವಳೆ ಬಾಗುತ್ರೆ ಏನದು ಶೋಭನೆ? ಆರತಿ ಎತ್ತಿದಳು ಆರತಿ ಎತ್ತಿದಳು ಶೋಭಾನೆ ಆರತಿ ಎತ್ತಿದಳು ಮಂಗಳ ಮುಖಿಯರು ಆರತಿ ಬೆಳಗಿದರು ಮುತ್ತಿನ ಆರತಿ ಮುತ್ತಿನ ಆರತಿ ಮುತ್ತಿನ ಆರತಿ ರನ್ನದ ಆರತಿ
ಏತಿದಳು ಆರತಿ ಏತಿದಳು ಶೋಭಾನೆ ಆರತಿ ಏತಿದಳು ಆರತಿ ಏತಿದಳು ಶೋಭಾನೆ ಆರತಿ ಎತ್ತಿದಳು ಆರತಿ ಎತ್ತಿದಳು ಆರತಿ ಎತ್ತಿದಳು ಮಂಗಳ ಮುಗಿಯರು ಶುಭ ತುಂಬ ಹೊತ್ತಾಯ್ತು ನಿಲ್ಲಿಸಿ ನಾನು ಗೊತ್ತಾಗಿಲ್ಲ ನನ್ನ ಗಂಡನ ಸುಮಧುರ ಕಂಠ ಅಂಟಲನ್ನ ಸ್ವಂತಕ್ಕೆ ಕುಳಿತರೆ ಭಾಷೆ ಬಿತ್ತವಳೆ ಏನು ಸ್ವಾಮಿ ಅಪಶಕುನ ಇದು ಆರತಿಯನ್ನು ಯಾಕೆ ನಂದಿಸಿದ್ದು? ಯಾರು ನಂದಿಸಿದ್ದು? ನೀವೇ ಅಪಶಕುನವಲ್ಲವೇ? ನಂದಿಸಿದ್ರೆ ಅಪಶಕುನ ಅಲ್ಲ, ಅದೇ ಅದರಷ್ಟಕ್ಕೆ ಇದಾಗ್ತದೆ. ನಂದಿಸ್ತಲ್ಲ ಅದು ಅಪಶಕುನ. ನಾವು ನಂದಿಸಿದೆ ಅಪಶಕುನವೇ ಅಲ್ಲ. ಹೌದಮ್ಮ. ಮತ್ತೆ ಅಮ್ಮ ಎಣ್ಣೆ ಖರ್ಚಾಗ್ತದಮ್ಮ, ಆ ಥರ ಮಾಡಬಾರ್ದು. ಹೌದಪ್ಪ ಅಮ್ಮ. ಎಣ್ಣೆ ಅಂದ್ರೆ ಆಗೋಗ ಆಲೋಚಿಸ್ಬೇಕು ಸ್ವಲ್ಪ. ಬೆಳಿಗ್ಗೆ ಅಮ್ಮ ಬೆಳಿಗ್ಗೆ ಸ್ವಲ್ಪ ಆಗ್ಬೇಕು. ಬರ ಇಲ್ಲಿ ಏನು ಸ್ವಾಮಿ? ಮದುವೆ ಆದದ್ದಷ್ಟೇ, ನಮ್ಮ ಸುದ್ದಿ ಇಲ್ಲ. ಅವರಷ್ಟಕ್ಕೆ ಅವರಿದ್ದಾರೆ. ತಂದೆ ತಾಯಿ ನೆಂಟರು ಯಾರು ಗೊತ್ತಿಲ್ಲ. ಅವರು ಮದುವೆ ಆದ್ಮೇಲೆ ನೀವು ಮದುವೆ ಮೊದಲೇ ಮಾತಾಡ್ತಿದ್ರಿ. ಸ್ವಾಮಿ ಎಂತ ಪುರೋಹಿತರೆ, ನಾವಿಲ್ಲಿ ಇದ್ದೇವೆ. ನಾನು ನನ್ನ ಹೆಂಡತಿಯಲ್ಲಿ ಮಾತಾಡು, ನಿಮ್ಗೆ ಯಾಕೆ ಮದುವೆ? ಇನ್ನು ಮಾತಾಡ್ಲಿಕ್ಕಿಲ್ಲ, ಅವನ ಗತಿ ಅಲ್ವಾ ಅಮ್ಮ. ಹೇಗಿತ್ತು ಸ್ವಾಮಿ? ಎಣ್ಣೆ ಹಾಕುದ್ರಕ್ಕೆ ಸ್ವಲ್ಪ ಆಲೋಚನೆ ಮಾಡಬೇಕು ನಾವು. ಹೇಗೆ ಸ್ವಲ್ಪವೇ ಎಣ್ಣೆ ಹಾಕ್ಬೇಕು. ಅಂದ್ರೆ ಮಧ್ಯಾಹ್ನ ಸ್ವಲ್ಪ ಎಣ್ಣೆ, ಸಂಜೆಗೆ ಸ್ವಲ್ಪ ಎಣ್ಣೆ, ರಾತ್ರಿ ಸ್ವಲ್ಪ ಎಣ್ಣೆ. ಒಮ್ಮೆಲೆ ಎಣ್ಣೆ ಹಾಕಿದ್ರೆ ಏನಾಗ್ತದೆ? ಕಷ್ಟ ಆಗ್ತದೆ. ಸ್ವಾಮಿ ನಮ್ಮ ಭಂಡಾರದಲ್ಲಿ ಎಷ್ಟು ಬೇಕಾದರೂ ಉಂಟಲ್ಲ. ಹಾಗಾದ್ರೆ ಎಣ್ಣೆ ಕೊಡಿ. ಆಗ್ಲಿ, ಇಲ್ಲಿ ಹಾಕೋಣ. ಅದಕ್ಕೆ ನಂದಿಸರಲ್ಲಿ ಏನು ತಪ್ಪಿಲ್ಲಮ್ಮ. ಆಗ್ಲಿ ಆಗ್ಲಿ. ಇವರ ಮನೆಯಲ್ಲಿ ಅಷ್ಟೇ ಆಗುದು, ಹೆಚ್ಚು ಹಾಕುದಿಲ್ಲ. ಏನನ್ನ ಎಣ್ಣೆ ಅದು ಹೇಳ್ಬೇಕು ನೀವು. ಆಯ್ತು. ಇನ್ನು എന്നൊന്നു ಇಳಿಸಿಕೊಡಬೇಕು. ಇಳಿಸಿಕೊಡುದು ಎಲ್ಲಿಂದ ಇಳಿಸಿಕೊಡುದು? ಸಂಪ್ರದಾಯ ಬಾ ಅಮ್ಮ. ಚಪ್ಪರ ಇಳಿಸು. ಚಪ್ಪರ ಇಳಿಸ್ಬೇಕಂತೆ. ಅದಕ್ಕೆ ಜನ ಇದ್ದಾರಲ್ವ? ಅಲ್ಲ ಹೆಣ್ಣಿನ. ಆಗ್ಲಿ ಅಮ್ಮ. ಅಯ್ಯೋ ಅನಿಷ್ಟ ಪಿಂಡ. ಆಗ್ಲಿ. ಗಂಡ ಅಂದ್ರೆ ದೇವರು, ನಿಮ್ಗೆ ಗೊತ್ತೇ ಇಲ್ಲಲ್ಲ? ದೇವರು ಸಮಾನ ಅಂತ ಹೇಳ್ತಾರಮ್ಮ. ಪತಿಯೇ ಪರಾದೈವ. ಅಲ್ಲಿ ನನಗೆ ನೀನು ಸಿಕ್ಕಿದ್ದು ದೈವವೇ. ನೀನು ನಿನಗೆ ಸಿಕ್ಕಿದ್ದೆ ನೀನು ದೈವ. ಹೌದಮ್ಮ. ಅವಳ ತಾಯಿ ಸತ್ತದ್ದವಳು, ಅನಿಷ್ಟ ಪಿಂಡದವಳು ಅವಳ ತಾಯಿ. ಹೇಗೆ ಸ್ವಾಮಿ? ಹೇಗೆಂತ ಹೇಳುದು ನಾನು? ಅವಳದು ಸ್ವಲ್ಪ ಚಂದ ಇದೆ. ಇವಳು ಅಯ್ಯ ಯಾರು? ಮನೆಗೆ ಬನ್ನಿ. ಆಯ್ತಾ ಅಮ್ಮ. ಗಂಡ ಹೆಂಡತಿ ಜೀವನ ಪವಿತ್ರವಾದುದಮ್ಮ. ಹೆಣ್ಣು ಅಂತ ತಲೆಯಲ್ಲಿ ಉಂಟಲ್ಲ ನಿಮಗೆ. ಗಂಡ ಹೆಂಡತಿ ಇದ್ದರೆ ಹೇಳಿದ್ರೆ ಅದು ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ತಾರೆ. ಋಣಾನುಬಂಧಂ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಯಾವುದಕ್ಕೂ ಋಣ ಬೇಕು, ಯೋಗ್ಯತೆ ಬೇಕು. ನಮಗೆ ಒಮ್ಮೆ ಮದುವೆ ಆದಮೇಲೆ ಹೆಣ್ಣಿಗೆ ಗಂಡನೇ ದೇವರು ಅಂತ ಹೇಳ್ತಾರೆ. ಹಾಗೆಂತ ನಾನು ಎಲ್ರಿಗೂ ಹೇಳ್ತೇನೆ, ನನ್ನಿಂದ ಅದು ಸಾಧ್ಯ ಇಲ್ಲ. ಋಣಾನುಬಂಧ ರೂಪೇಣ ಪಶುಪತಿ. ಪತಿ ಎಂದರೆ ಪಶು ಸಮಾನ. ಪಶು ಹಾಗೆ ನಾನು ಪಶುವಾಗಿ ಹೋಗಿದ್ದೇನೆ ಅವಳ ಎದುರಿಗೆ ನಾನು. ಆದ್ರಿಂದ ಹೋದ ಮನೆಗೆ ಒಳ್ಳೆಯ ಹೆಸರು ತರಬೇಕು ತಾಯಿ. ಒಂದು ಗಂಡನಿಗೆ ಗೃಹಿಣಿಯಾಗಿ ಒಳ್ಳೆ ಹೆಂಡತಿಯಾಗಿ ಬಾಳುವಂಥವಳಾಗು ದೇವರಿಗೆ ಒಳ್ಳೆದು ಮಾಡಿ. ದೀರ್ಘ ಸುಮಂಗಲೀ ಭವ.
ಆದಿ ಹೋಗಿ ಬಾ. ಗಂಡಿಗೂ ಒಂದು ಆಶೀರ್ವಾದ. ಅವನಿಗೆ ಯಾರಮ್ಮ ಆಶೀರ್ವಾದ ಮಾಡಿದ್ರು? ಅವನ ಮುಖ ನೋಡುವಾಗಲೇ ನನಗೆ ಬೇಡ ಅಂತ ಆಗ್ತದೆ. ಸ್ವಲ್ಪ ಇಷ್ಟ ಕಡೆ ಬರ್ಬೋದ ತಾವು? ನಮ್ಮ ಟಿವಿ, ನಮ್ಮ ಟಿವಿ. ಹೌದು, ನಮ್ಮದೇ ಕೂಡ ಟಿವಿ, ಮತ್ತೆ ಬೇರೆ ಇಲ್ಲ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಹಾಗೆ ಹೇಳಬೇಕು. ಸೇರಿದಂತ ಮಹಾಜನ ಬಂಧುಗಳೇ, ಸೇರಿದಂತ ಮಹಾಜನ ಬಂಧುಗಳೇ, ಭಾಜನ ಬಂಧುಗಳಲ್ಲ, ಮಹಾಜನ ಬಂಧುಗಳೇ, ಮಹಾಜನ ಬಂಧುಗಳೇ, ನೀವು ಅವರಿಗೆ ಮೊದಲು ನಮಸ್ಕಾರ. ಇದು ನಮಸ್ಕಾರ ಅಂತ ಹೇಳ್ತಾರೆ. ನಮಸ್ಕಾರ ಮಹಾಜನ ಬಂಧುಗಳೇ. ಇದು ಮೂಕರಿಗೆ ವಾರ್ತೆಗಳು. ಓದುತ್ತಿರುವವರು ವಿದ್ಯುನ್ ಮಾಲಿಯವರು. ನಮಸ್ತೆ. ಪುಣ್ಯಾತ್ಮ, ಸ್ವಲ್ಪ ಜೋರಾಗಿ ಹೇಳ. ಎತ್ತ ಪುರೋಹಿತರೆ, ಗಾಂಭೀರ್ಯ ಬೇಕು. ಗಂಡಸಲ್ವಾ ನೀನು? ಆದೀತು, ನಮ್ಮದೇ ಕ್ರಮ ಈಗ. ಸರಿ ಮಹಾಜನ ಬಂಧುಗಳೇ, ಏನಾಯ್ತು ಪುರೋಹಿತರೆ? ಸ್ವಲ್ಪ ಬೆತ್ತಗೆ ಹೇಳಬೇಕು. ಪುಣ್ಯಾತ್ಮ, ನೀವೇ ಹೇಳಿದಲ್ವು. ನಾನು ಬಿದ್ದದ್ದು ಮಾತ್ರ. ಅವಳು ನನಗೆ ತಿಥಿ ಮಾಡಿ ಆಯ್ತು. ಅವಳೆ ಕೊನೆ ನೀರು ಬಿಟ್ಟಾಯ್ತು ಅವಳು ನನಗೆ. ಅಣ್ಣ, ಸ್ವಾಮಿ ಸ್ವಲ್ಪ ಯೋಚನೆ ಮಾಡ್ಬೇಕಮ್ಮ. ನನಗೆ 2 ಸರಿ ಆಘಾತ ಆಗಿದೆ, ಎರಡು ಬದಿಯಲ್ಲಿ. ನಿನಗೆ 2 ಬದಿಯಲ್ಲಿ? ಹೌದು. ಎಂತ ಆಘಾತ? ಹೃದಯಾಘಾತ. ಯಾವ ಬದಿಯಲ್ಲಿ? ಈ ಬದಿಯಲ್ಲಿ. ನಿನಗೆ ಎಡ ಬದಿಯಲ್ಲಿ? ಅದು ಎಲ್ಲೆಲ್ಲಿ ಹೋಗ್ತದೆ, ಏನು ಮಾಡ್ತದೆ ಕರ್ಮಗಾಂಡ. ಸ್ವಲ್ಪ ಬೆತ್ತಗೇಳು ಮಹಾಜನ ಬಂಧುಗಳೇ. ಮಧ್ಯಮ ಸ್ಥಾಯಿಯಲ್ಲಿ? ಮಧ್ಯಮ ಸ್ಥಾಯಿಯಲ್ಲಿ. ಆದೀತು ಮಹಾಜನ ಬಂಧುಗಳೇ, ಮಹಾಜನ ಬಂಧುಗಳೇ, ಇವತ್ತು ನಾನು ನನ್ನ ಹೆಂಡತಿಯನ್ನು, ಪುರೋಹಿತರ ಹೆಂಡತಿಯನ್ನು ಅದಲ್ಲ, ನೀವು ನಿಮ್ಮ ಹೆಂಡತಿಯನ್ನು ಹೆಂಡತಿ ಅಂತ ಹೇಳಿದಲ್ಲ, ನಿನ್ನ ಹೆಂಡತಿಯೇ. ನನ್ನ ಹೆಂಡತಿ? ನಿನ್ನ ಹೆಂಡತಿಯನ್ನು, ನನ್ನ ಹೆಂಡತಿಯನ್ನು ನಾನು ಕರ್ಕೊಂಡು ಹೋಗ್ತೇನೆ. ನಾನು ಕರ್ಕೊಂಡು ಹೋಗ್ತೇನೆ, ನನ್ನ ಮನೆಗೆ ಕರ್ಕೊಂಡು ಹೋಗ್ತೇನೆ. ಮತ್ತೆ ನಿಮ್ಮ ಮನೆಗೆ ಕರ್ಕೊಂಡು ನನಗೆ ಹುಚ್ಚು? ಏನಮ್ಮ ಶಬ್ದ, ಇಂಥ ಅವಸ್ಥೆಗೆ ಸ್ವಲ್ಪ ಮಾತಾಡಿ. ನಾನು ಪುರೋಹಿತ, ಮರ್ಯಾದೆ ಉಂಟು ಸ್ವಲ್ಪ. ಆದ್ರಿಂದ ಎಲ್ಲರೂ ನನ್ನನ್ನು ಅರಸಿ ಒರೆಸಿ ಕಲಿಸಬೇಕಾಗಿದೆ. ಯಾವುದನ್ನು ಒರೆಸಬೇಕು? ನಮ್ಮಷ್ಟಕ್ಕೆ ಒರೆಸಿ. ಒರೆಸುವುದಕ್ಕೆ ಅದು ನಿಮಗೆ ಬೇಕಾದ್ರಲ್ಲಿ ಕಟ್ಟಿ ಹಾಕಿಲ್ಲ. ಅರಸಿ ನಮ್ಮನ್ನು ಕಲಿಸಿ. ಅರಸಿ ನಮ್ಮನ್ನು ಕಳುಹಿಸಿ. ಆಶೀರ್ವದಿಸಿ. ಸರಿ, ಆಯ್ತಲ್ವಾ? ದೇವರು ಒಳ್ಳೇದು ಮಾಡಲಿ. ಏನು ತಿಳಿಯದೆ ಏನಾದ್ರೂ ಆ ಚಿಕ್ಕ ಹುಡುಗಿ ತಪ್ಪು ಮಾಡಿದ್ರೆ ಕ್ಷಮಿಸಬೇಕು. ನೀನು ಒಳ್ಳೆ ರೀತಿಯಲ್ಲಿ ಜೀವನವನ್ನು ಮಾಡಬೇಕು. ಅದು ನಿನ್ನ ಯೋಗ. ಎಲ್ಲರನ್ನು ಬಿಟ್ಟು, ತಂದೆ ತಾಯಿಯೊಂದರನ್ನು ಬಿಟ್ಟು ನಿನ್ನ ಒಟ್ಟಿಗೆ ಬರ್ತಾಳೆ. ಜೀವನ ಪೂರ್ತಿ ನಿನ್ನೊಟ್ಟಿಗೆ ಅರ್ಧಾಂಗಿಯಾಗಿ ಇರ್ತಾಳೆ. ಅವಳನ್ನು ಒಳ್ಳೆಯ ರೀತಿಯಲ್ಲಿ ನೋಡುವಂತ ಹೊಣೆಗಾರಿಕೆ ನಿನ್ನದು. ದೇವರು ಒಳ್ಳೇದು ಮಾಡಲಿ. ಆದಷ್ಟು ಬೇಗ 2 ಮಕ್ಕಳ ಪ್ರಾಪ್ತಿ. ನಿಮಗೆ 2 ಮಕ್ಕಳು ಆಗಲಿ. ಸರಿ ಅಮ್ಮ, ನೀವೇನಾದ್ರೂ ಇಲ್ಲಿ ಕೂಗಬಾರ್ದು. ಕೂಗಬೇಡ ತಾಯಿ. ಮಾತಾಡ್ಲಿಕ್ಕಿದ್ರೆ ಪುರೋಹಿತರೆ, ಹಾಗೆ ಒಂದು ಏನಮ್ಮ ಏನು? ನಿಮ್ಮ ಮಗಳನ್ನು ಕರ್ಕೊಂಡು ಹೋಗಿ ಏನು ಮಾಡ್ತಾನೋ ಯಾರಿಗೆ ಗೊತ್ತು. ಎಲ್ಲರೂ ಮದುವೆ ಆದ್ಮೇಲೆ ಏನು ಮಾಡ್ತಾರೆ ಅದನ್ನೇ ಮಾಡೋದು. ಏನು ಹೇಳ್ತಾರಮ್ಮ? ಹೌದಷ್ಟಾದ್ರೂ ಮಗಳಲ್ವೇ? ಹಾಗೆ ಬಾಮ್ಮ, ಇಲ್ಲಿ ಬಾಮ್ಮ. ಏನೋ ಮಾತುಕತೆ ಮಾತಾಡ್ತಾಳೆ, ಸ್ವಲ್ಪ ಮಾತಾಡಿ. ಅಯ್ಯ ಬಾ. ನೀವೊಂದು ಆಶೀರ್ವಾದ ಮಾಡಿ. ಶುಭವಾಗಲಿ. ಇದು ಕಲಿ. ನನ್ನ ಮಗಳನ್ನು ನಿನ್ನ ಕೈಗೆತ್ತಿದೆ. ನೀರಲ್ಲಿ ಬೇಕಾದ್ರೂ ಹಾಕು, ಏನಮ್ಮ? ಹಾಲಲ್ಲಿ ಬೇಕಾದ್ರೂ ಹಾಕು. ಮಗಳನ್ನು ನಿನ್ನ ಕೈಯಲ್ಲಿ ಕೊಟ್ಟಿದ್ದೆ. ಚೆನ್ನಾಗಿ ನೋಡಿಕೊಂಡರೆ ನನಗೆ ಅಷ್ಟೇ. ಮಗಳನ್ನು ಆದೀತು ಅತ್ತೆಯವರು. ಬೇಕಾದ್ರೆ ಹಾಕು, ಹಾಲಲ್ಲಿ ಹಾಕ್ಬೇಕಾದ್ರೂ ಹಾಕ್ಲಿ, ನೀರಲ್ಲಿ ಬೇಕಾದ್ರೂ ಹಾಕ್ಲಿ.
ಬೇಕಾದ್ರೆ ಚೆನ್ನಾಗಿ ನೋಡಿಕೊಂಡ್ರೆ ಚೆನ್ನಾಗಿ ನೋಡಿ, ಬೇಕಾದ್ರೆ ನೀರಿಲ್ಲದ್ರೆ ಖಾಲಿ ಹಾಕು, ತೊಂದರೆ ಇಲ್ಲ. ನೀವು ಖಾಲಿ ಹಾಕುದಂತ ನನಗೆ ಗೊತ್ತು. ಆಯ್ತು, ಸಂತೋಷವಾಯ್ತು. ಹಾಗೆ ಹೋಗ್ಲಿ ನೀವು. ಬ್ರಾಹ್ಮಣರೇ, ಹಾ. ಒಂದು ಸಂದೇಹ. ಏನು ಸಂದೇಹ? ಇಲ್ಲಿ ಬನ್ನಿ. ಏನು? ನೀವು ಆಗ ಅಂತ ಆಶೀರ್ವದಿಸಿದ್ದು ಒಳ್ಳೇದಾಗ್ಲಿ, ದೇವರು ಒಳ್ಳೇದು ಮಾಡ್ಲಿ. ಆದಷ್ಟು ಬೇಗ 2 ಮಕ್ಕಳ ತಂದೆ ಆಗು ಅಂತ ಹೇಳಿದೆ. ಎರಡೇವಾ? ಎರಡೇ? ನನ್ನ ಲೆಕ್ಕದಲ್ಲಿ 2. ನಿನಗೆ ಬೇಕು ಅಂತಾದ್ರೆ ಮತ್ತೆ ಪ್ರಯತ್ನ ಪಡು ಅಷ್ಟೇ. ನೀವು ಅದು ಅವನಿಗೆ ಬಿಟ್ಟದ್ದು. ಆಗ್ಲಿ, ಒಳ್ಳೇದಾಗ್ಲಿ, ದೇವರು ಒಳ್ಳೇದು ಮಾಡ್ಲಿ. ನಮ್ದು ಕೊಡುವಂಥದ್ದು ಕೊಡಿ. ಭಂಡಾರಿಯವರಲ್ಲಿ ಹೇಳಿದ್ದೇನೆ, ಸಂತೋಷವಾಗಿ ಬಾ. ಅವರೇ ಕೂಗ್ತಾರೆ.